ಬಿಡದಿ ಹತ್ತಿರ ಉದ್ದೇಶಿಸಲಾಗಿರುವ ಟೌನ್ಶಿಪ್ ಜೋರು ರಾಜಕೀಯ ಚರ್ಚೆಯ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಬೆಂಗಳೂರಿಗೆ ತಾಗಿಕೊಂಡು ಬಿಡದಿಯಲ್ಲಿ ದೊಡ್ಡದೊಂದು ಟೌನ್ಶಿಪ್ ನಿರ್ಮಾಣ ಆಗಬೇಕು, ಬೆಂಗಳೂರಿನ ಮೇಲಿನ ಬರ್ಡನ್ ಕಡಿಮೆ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಈ ಹಿಂದಿನ ಸರ್ಕಾರದಲ್ಲೇ ಆಗಿದ್ದ ಯೋಜನೆಯನ್ನ ನೆನೆಗುದಿಗೆ ಬಿದ್ದಿತ್ತು, ಮತ್ತೆ ಕೈಗೆತ್ತಿಕೊಂಡಿದ್ದಾರೆ. ಅದಕ್ಕೆ ಅನೇಕ ವಿರೋಧಗಳು. ಫಲವತ್ತಾದ ಕೃಷಿ ಜಮೀನಿನಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ. ಇವತ್ತು ನೂರಾರು ರೈತರು ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದಿದ್ರು. ಹಿಂದೆಂದೂ ಕಂಡು ಕೇಳರಿಯದಷ್ಟು ಪರಿಹಾರದ ದುಡ್ಡು ಕೊಡ್ತೀವಿ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಅದರ ಜೊತೆಗೆ ಸೈಟು ಬೇಕು ಅನ್ನೋದು ರೈತರ ಬೇಡಿಕೆ. ಪರಿಶೀಲಿಸ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಅವತ್ತು ಟೌನ್ಶಿಪ್ಗೆ ಬೆಂಬಲ ಕೊಟ್ಟಿದ್ವಿ, ಇವತ್ತು ನೀವೇನು ಟೌನ್ಶಿಪ್ ಮಾಡ್ತಾ ಇದೀವಿ. ನಾವು ಇವತ್ತು ಒತ್ತಡ ಕಡಿಮೆ ಆಗ್ಬೇಕು. ಈ ಟೌನ್ಶಿಪ್ ಯೋಜನೆಯನ್ನ ಜೆಡಿಎಸ್ ವಿರೋಧಿಸ್ತಾ ಇದೆ. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ದೇವೇಗೌಡರ ಕುಟುಂಬ ಹಾಸನದಲ್ಲಿ ಜಮೀನು ತೆಗೆದುಕೊಳ್ಳಬಹುದಿತ್ತು, ಬಿಡದಿಲ್ 100 ಎಕರೆ ಖರೀದಿ ಮಾಡಿದ್ದಾರೆ, ಕೇತಗಾನಹಳ್ಳಿ ಜಮೀನು ಭೂಸ್ವಾಧೀನ ಮಾಡ್ತಿಲ್ಲ ಅಂತ. ಬಂದಿದ್ದ ರೈತರಿಗೆ ಅವರು ಹೇಳಿದ್ದು, ಜೂನ್ 30ರೊಳಗೆ ಒಪ್ಪಿಗೆ ಯಾರು ಒಪ್ಪಿಗೆ ಕೊಡ್ತಾರೋ ಅವರಿಗೆ ಪೂರ್ತಿ ಹಣ ಹಾಕ್ತೀವಿ, ಒಪ್ಪಿಗೆ ಯಾರು ಕೊಡೋದಿಲ್ಲೋ ಅವರ ದುಡ್ಡನ್ನು ಕೋರ್ಟಿಗೆ ಕಟ್ತೀವಿ, ಅಲ್ಲಿ ಬಡದಾಡಿ ತಗೊಳ್ಳಿ ಅಂತ. ಸಭೆ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರು ಆಯಿತು. ಅವರು ಹಾಸನಲ್ಲೇ ಜಮೀನು ತಗೋದಾಯ್ತಲ್ಲ, ಇಲ್ಲೇ ಬಂದು ಜಮೀನು ತಗೊಂಡ್ರಲ್ಲ. 100 ಎಕರೆ ಅವ್ರು ತಗೊಂಡ್ರು, ತಮ್ಮಣ್ಣ ತೆಗೆದುಕೊಂಡ್ರು, ಅವ್ರ ಹೆಂಗಸು ತಗೊಂಡ್ರು, ಅವ್ರ ಬೀಗರುಗಳು ತಗೊಂಡ್ರು, ಎಲ್ಲ ತಗೊಂಡ್ರು. ದೇವೇಗೌಡ ತಾವು 200 ಎಕರೆ ಜಮೀನು ತಗೊಂಡ್ರು, ರೇವಣ್ಣ ಅವರು ಎಲ್ಲ ಸೇರಿ 200 ಎಕರೆ ತಗೊಂಡ್ರು. ನಾನು ಮೊನ್ನೆ ರೈತರು ಬಂದವ್ರು ಕೇಳಿದೆ, ಸರಿಯಪ್ಪ ಈ ಅಕ್ವಿಷನ್ ಮಾಡಿಸ್ಬೇಕಾರೆ ಈಗ BMICP ಒಳಗಡೆ ಎಲ್ಲ ಸೇರಿಸ್ಕೊಂಡಿದ್ದೀರಿ, ಯಾವ್ದನ್ನ ಇದನ್ನು ಸೇರಿಸಿದ್ರಿ, ಕೇತಗಾನಹಳ್ಳಿ ಜಮೀನು BMICP ಇದೆ, ದೇವಗೆರೆ ಜಮೀನು BMICP ಇದೆ. ದೇವಗೆರೆ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು ಒಳಗಡೆಗೆ? ಕೇತಗಾನಹಳ್ಳಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು? ಇದನ್ನ ನೀವು ಫಸ್ಟ್ ಕೇಳಬೇಕು ಅಂತ ಹೇಳಿದೆ. ನಂಗೆ ರಾಜಕಾರಣ ಮಾತಾಡಬೇಕು ಅಂತ ಇಷ್ಟಲ್ಲ. ಹೆಸರು ಬಿಡದಿ ಅಂತ ಮಾಡಕ್ಕಿಲ್ಲ, ಇದು ಗ್ರೇಟರ್ ಬೆಂಗಳೂರು ಅಂತಾನೆ ಮಾಡಿದ್ರು. ಯಾಕೆಂದ್ರೆ ಬೆಂಗಳೂರಲ್ಲಿದೆ ಜಮೀನು ಅಂತ ಬರಬೇಕು. ಬಿಡದಿ ಅನ್ನೋದು ಹೌದು, ಲಂಡನ್ ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಅವರೆಲ್ಲ ಕಾಯ್ತಾ ಇದ್ದಾರೆ ನಿಮ್ಮ ಮಾತಿಗೆ. ಡಿಕೆ ಶಿವಕುಮಾರ್ ಅವರ ಮಾತುಗಳಿಗೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಮಾಡಿದ್ಯಾರು ಅಂತ ಚರ್ಚೆ ಮಾಡೋಣ. ಕುಮಾರಸ್ವಾಮಿ ಅವರ ಪಂಥಾಹ್ವಾನವನ್ನ ಡಿಕೆ ಶಿವಕುಮಾರ್ ಸ್ವೀಕರಿಸಿದ್ರು. ನಾನು ರೆಡಿ ಇದ್ದೀನಿ, ಕುಮಾರಣ್ಣ ಸಮಯ ಸ್ಥಳ ಫಿಕ್ಸ್ ಮಾಡಲಿ, ಚರ್ಚೆಗೆ ಬರ್ತೀನಿ ಅಂತ. ಚರ್ಚೆ ತಯಾರಾಗಿದ್ದೀವಿ, ಚರ್ಚೆ ಮಾಡಿದ್ದೀವಿ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿಲ್ಲ. ಬನ್ನಿ, ಏನು
ಅದು ಎಷ್ಟೆಲ್ಲ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರಪ್ಪ ನಿಂತಿದೆ ನಾವೇನು ಆ ಕೆಲಸ ಮಾಡಿಲ್ಲ. ಆ ರೀತಿಯ ದೌರ್ಜನ್ಯ ಮಾಡಿ ಸರ್ಕಾರದ ಭೂಮಿನ ನಾವಿವತ್ತು ಅದೇನು 4 ಎಕರೆ ನಡೀತಾ ಇದೆಯಲ್ಲ ನಮ್ಮದು ಇನ್ನು ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥ ಆ ರೀತಿ ನಾವೆಂದು ಮಾಡಿಲ್ಲ ಸರ್. ನಾವು ಚರ್ಚೆಗೂ ಸಿದ್ಧ ಇದ್ದೇನೆ. ಚರ್ಚೆ ಕರೆದವಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟು ಅವ್ರು ಮಾಡಬೇಕಾದ ಇಷ್ಟೇ. ಪಂಥವನ್ನ ನಾನು ರೆಡಿ ಇದ್ದೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡಬೇಕಷ್ಟೇ. ಸಾತ್ತೂರಲ್ಲಿ ಸ್ವೀಕಾರ ಮಾಡಿದ್ದೀನಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಯಾರ ಆಸ್ತಿ ಎಷ್ಟಿದೆ ಅನ್ನೋದು ಚರ್ಚೆಯಾಗಲಿ ಅಂದಿದ್ದು. ಆ ಹುಡುಗನಿಗೆ ಉತ್ತರ ಕೊಡೋದಕ್ಕೆ ನಾನು ತಯಾರಿಲ್ಲ ಅಂದ್ರು DCM. ನಮ್ಮ ಲೋಕಲ್ ಲೀಡರ್ ಆ ಹುಡುಗನಿಗೆ ಉತ್ತರ ಕೊಡ್ತಾರೆ, ನಾನು ತಯಾರಿಲ್ಲ ಅಂದ್ರು. ರಿಯಲ್ ಎಸ್ಟೇಟು ದಂಧೆಕೋರರು, ಕಮಿಷನ್ ಏಜೆಂಟ್ಗಳು ಇಲ್ಲಿ ಮುಂದೊಂದು ದಿನ ಅಕ್ವಿಸಿಷನ್ ಆಗೋಗುತ್ತೆ, 10 ರೂಪಾಯಿ ಕೊಟ್ಟಿದ್ದು 1000 ರೂಪಾಯಿ ಸಿಗುತ್ತೆ ಅಂತಕ್ಕಂಥದ್ದು ಒಳಗಡೆ ಈಗ ನಡೆಸ್ತಾ ಇದ್ದಾರಲ್ಲ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು, ಅವರ ಪಟಾಳಂಗಳು ಯಾರ್ಯಾರ್ದೋ ಬೇನಾಮಿ ಹೆಸರುಗಳಲ್ಲಿ ಹಾಕೊಂಡು ಕೂತಿದ್ದಾರಲ್ಲ ಬೇಲಿ. ಇದು ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ಅನ್ವಯ ಆಗಲ್ಲ. ಆ ಥರ ಯಾವುದಾದ್ರೂ ಒಂದಿದ್ರೆ ತೋರಿಸ್ಲಿ, ತಲೆಬಾಗ್ಬಿಡ್ತೀವಿ ನಾವು. ಅವ್ರ ಆಹ್ವಾನ ಸ್ವೀಕಾರ ಮಾಡ್ತಾರೆ, ಅವರೇ ಟೈಮ್ ಫಿಕ್ಸ್ ಮಾಡಲಿ ಅಂತಾನೆ ಸರ್. ಮಾಡಲಿ ಸರ್. ಕುಮಾರಣ್ಣವ್ರು ಯಾವತ್ತೂ ಕೂಡ ಹಿಂದೆ ಹೆದರ್ಕೊಂಡು ಓಡೋಗ್ತಕ್ಕಂಥ ಜಯಮಾನ ನಮ್ದಲ್ಲ, ದೇವೇಗೌಡರ ಕುಟುಂಬದ. ಬರಲಿ ಕೂತ್ಕೊಂಡು ಚರ್ಚೆ ಮಾಡೋಣ. ಅದೆಲ್ಲ ಯಾರ್ಯಾರು ಜಮೀನು ಮಾಡವ್ರೆ, ಭೂಮಿ ಮಾಡವ್ರೆ, ಜಗತ್ತಿಗೆ ಜೈರ ಆಗಲಿ, ಕೂತ್ ಚರ್ಚೆ ಮಾಡೋಣ. ಸರ್ 136 ಶಾಸಕರಿದ್ರು ಏನು ಅರ್ದಿದ್ದೀರಂತ ನಿಖಿಲ್ ಕುಮಾರಸ್ವಾಮಿ ನಿಮ್ಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಆ ಹುಡುಗಂಗೆ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಡ್ತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ನಟರಾಜ ನೋಡಿ ಕೊಡಪ್ಪ ಅದೇನೋ ಅವ್ರಿಗೆ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ. ಇನ್ನು ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಏನೋ ಉತ್ತರ ಕೊಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.